ರಾಜ್ಯ ಮಟ್ಟದ ಪುರುಷರ ಮಟ್ಟಿ ಮಣ್ಣಿನ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ. ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಯೋಜನೆಯಡಿ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಿ. ಎಚ್ಎಂ ರೇವಣ್ಣ. ಕೋದಂಡರಾಮಪುರ ಕಬಡ್ಡಿ ಆಟದ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಕಬಡ್ಡಿ ಪಟುಗಳಾದ ಎಸ್.ಬಿ. ಶಿವಲಿಂಗಯ್ಯ, ಚಿನ್ನಸ್ವಾಮಿ ರೆಡ್ಡಿ ಸ್ಮರಣಾರ್ಥ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಚಾಲನೆ ನೀಡಿದರು. ಧಾರ್ಮಿಕ ದತ್ತಿ ಇಲಾಖೆ ಸಮಿತಿ ಸದಸ್ಯ ಕೆಎಂ ನಾಗರಾಜ್, ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ ಅಧ್ಯಕ್ಷ ಬಿಕೆ ಶಿವರಾಮ್, ಮಾಜಿ ಮಹಾಪೌರರಾದ ಜೆ ಹುಚ್ಚಪ್ಪ, ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಾದ ಹೊನ್ನಪ್ಪ ಗೌಡ, ವಸಂತ ಚಿನ್ನಸ್ವಾಮಿ ರೆಡ್ಡಿ, ಆಶಾ ಸೋಮಶೇಖರ್ ದೀಪ ಬೆಳಗಿಸಿ ಮಟ್ಟಿ ಮಣ್ಣಿನ ಕಬಡ್ಡಿ ಪಂದ್ಯಾವಳಿಗೆ ಶುಭಾರಂಭ ಮಾಡಿದರು. ಎಚ್ಎಂ ರೇವಣ್ಣ ಮಾತನಾಡಿ, ಗ್ರಾಮೀಣ ಕ್ರೀಡೆಯಾದ ಕಬಡ್ಡಿ ಬೆಳೆಯಬೇಕು. ನಾನು ಸಹ ಗುಂಡೂರಾವ್ ಕಬಡ್ಡಿ ಕ್ಲಬ್ನಲ್ಲಿ ಆಡುತ್ತಿದ್ದೆ. ನಾನು ಮತ್ತು ಕೆಎಂ ನಾಗರಾಜ ಸಹ ಆಟಗಾರರಾಗಿದ್ದೆವು ಎಂಬ ಹೆಮ್ಮೆ ಇದೆ. ಹಿಂದಿನ ಕಾಲದಲ್ಲಿ ಗ್ರಾಮೀಣ ಕ್ರೀಡೆಯಾದ ಕಬಡ್ಡಿಗೆ ಹೆಚ್ಚಿನ ಪ್ರೋತ್ಸಾಹ ಇರಲಿಲ್ಲ. ಆದರೆ ಇಂದು ದೇಶಾದ್ಯಂತ ಕಬಡ್ಡಿಗೆ ಪ್ರೋತ್ಸಾಹ ಸಹಕಾರ ಸಿಗುತ್ತಿದೆ. ವಿದ್ಯಾರ್ಥಿಗಳಿಗಾಗಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಎಂಬ ಯೋಜನೆಯನ್ನು ಸರ್ಕಾರ ಜಾರಿಗೆ ತರುತ್ತಿದೆ. ಕ್ರೀಡಾ ಚಟುವಟಿಕೆಗಳಿಗೆ ಪಾಲ್ಗೊಳ್ಳಲು ಮಕ್ಕಳಿಗೆ ಅವಕಾಶ ನೀಡುವ ಯೋಜನೆ ಇದಾಗಿದೆ ಎಂದರು. ಕೆಎಂ ನಾಗರಾಜು ಮಾತನಾಡಿ, ನಾನು 300ಕ್ಕೂ ಹೆಚ್ಚು ಕಬಡ್ಡಿ ಪಂದ್ಯಾವಳಿಗಳನ್ನ ಆಡಿದ್ದೇನೆ. ವಿಶ್ವವಿದ್ಯಾಲಯ ತಂಡವನ್ನು ಪ್ರತಿನಿಧಿಸಿದ್ದೆ. ರಾಜ್ಯ ಪೊಲೀಸ್ ತಂಡ, ಕೇಂದ್ರ ಅಬಕಾರಿ ತಂಡ, ಖಾಸಗಿ ಸಂಸ್ಥೆಗಳು ತಂಡಗಳ ನಡುವೆ ಅಂದಿನ ದಿನಗಳಲ್ಲಿ ಪಂದ್ಯಗಳು ಜರುಗುತ್ತಿತ್ತು. ಕಬಡ್ಡಿ ಕ್ರೀಡೆಯಲ್ಲಿ ಪ್ರಖ್ಯಾತ ಪಡೆದ ವ್ಯಕ್ತಿಗಳಿಗೆ ಸರ್ಕಾರಿ ಉದ್ಯೋಗ ಲಭಿಸುವಂತೆ ಶ್ರಮ ವಹಿಸಲಾಗುತ್ತಿತ್ತು ಎಂದು ಹೇಳಿದರು. ಬಿಕೆ ಶಿವರಾಮ್ ಮಾತನಾಡಿ, ಗ್ರಾಮೀಣ ಕ್ರೀಡೆಯಾದ ಕಬಡ್ಡಿಯನ್ನು ನಗರ ಪ್ರದೇಶದ ಯುವ ಸಮುದಾಯಕ್ಕೆ ಪರಿಚಯಿಸಲು ಮತ್ತು ಅರಿವು ಮೂಡಿಸುವ ಉದ್ದೇಶದಿಂದ ಪಂದ್ಯಾವಳಿ ಆಯೋಜಿಸಲಾಗಿದೆ. ಈ ಮೈದಾನದಲ್ಲಿ ತರಬೇತಿ ಪಡೆದ ಆಟಗಾರರು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರಾಗಿ ಮಿಂಚಿದ್ದಾರೆ ಎಂದು ಹೇಳಿದರು. ಪುರುಷರ 32 ತಂಡಗಳು ಭಾಗವಹಿಸಿದ್ದು 3 ದಿನಗಳ ಕಾಲ ಪಂದ್ಯಗಳು ನಡೆಯಲಿವೆ. ಅಂತಿಮ ಪಂದ್ಯ ಪ್ರಥಮ ಬಹುಮಾನ 75,000, ದ್ವಿತೀಯ ಬಹುಮಾನ 50,000, ತೃತೀಯ ಬಹುಮಾನ 25,000, ಅತ್ಯುತ್ತಮ ಆಟಗಾರ, ರೈಡರ್, ಆಲ್ರೌಂಡರ್ಗಳಿಗೆ 5,000 ಬಹುಮಾನ ಮತ್ತು ಪಾರಿತೋಷಕ ನೀಡಲಾಗುವುದು ಎಂದರು. ಮೊದಲಿಗೆ ಇಲ್ಲಿ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ನವರು ಈ ಒಂದು ಮಹತ್ ಕಾರ್ಯವನ್ನು ಮಾಡ್ತಿರೋದಕ್ಕೆ ಅದಕ್ಕೆ ನಾನು ಶ್ಲಾಘನೆಯನ್ನು ಮಾಡ್ತೇನೆ. ಅದಕ್ಕೆ ಮುಖ್ಯ ಕಾರಣೀಭೂತರಾಗಿರ್ತಕ್ಕಂಥ ಬಿಕೆ ಶಿವರಾಮ್ ಅವರು ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಸಂದರ್ಭದಲ್ಲಿ ಏನು ಈ ಯಂಗ್ಸ್ಟರ್ಸ್ ಕೋರ್ಟ್ ಇದೆ, ಇದರಲ್ಲಿ ಕೊನೆಯ ಪಕ್ಷ 1,000ಕ್ಕೂ ಹೆಚ್ಚು ಮ್ಯಾಚ್ಗಳಾಗಿವೆ. ಟೂರ್ನಮೆಂಟ್ಗಳು ಸುಮಾರು 50ರಿಂದ 60 ಆಗಿರ್ಬೋದು, ಮ್ಯಾಚ್ಗಳಷ್ಟಾಗಿವೆ. ನಾವು ಕೂಡ ಸುಮಾರು 300ರಿಂದ 400 ಬಾರಿ ಇಲ್ಲಿ ಆಟವನ್ನು ಆಡಿದ್ದೇವೆ. ನಾವೇನು ವಾರ್ಸಿಟಿವರೆಗೂ ನಾವು ಸೆಲೆಕ್ಟ್ ಆಗಿದ್ವಿ. ಮತ್ತು ಸ್ಟೇಟ್ ಲೆವೆಲ್ಗೆ ನಮ್ಮ ಟೀಮ್ನಿಂದ ಮಿಸ್ಟರ್ ಮಂಚೇಗೌಡರು ಅಂತ ಹೇಳೋರು ಕ್ಯಾಪ್ಟನ್ ಕೂಡ ಆಗಿದ್ದರು. ಕನಕನಾಯಕ ಕಬಡ್ಡಿ ಕ್ಲಬ್ ಅಂತೇಳಿ ಯಾವಾಗಲೂ ಕೂಡ ನಮ್ಮ ಯಂಗ್ಸ್ಟರ್ಸ್ ಮತ್ತು ಕನಕನಾಯಕ ಕಬಡ್ಡಿ ಕ್ಲಬ್ ಅಂದರೆ ಪ್ರೈವೇಟ್ ಟೀಮ್ಗಳಲ್ಲಿ ಭಾಳ ಫೇವ್ರೇಟ್ ಟೀಮ್ಸು. ಇನ್ನು ಮಿಕ್ಕಿದ್ದೆಲ್ಲ ಫ್ಯಾಕ್ಟ್ರಿ ಟೀಮ್ಗಳೇ, ಪಬ್ಲಿಕ್ ಸೆಕ್ಟರ್ ಟೀಮ್ಗಳು, ITI, HMT, BEL, BML, ಭಾಳಷ್ಟು ಟೀಮ್ಗಳು ಎಲ್ಲ ಫ್ಯಾಕ್ಟ್ರಿಗಳಲ್ಲೂ ಕೂಡ ಟೀಮ್ ಇದ್ದವು. ನಮ್ಮ ಈ ರಾಜ್ಯ ಸರ್ಕಾರದಲ್ಲಿ ಇದ್ದಂಥದ್ದು ನಮ್ಮ ಪೊಲೀಸ್ ಟೀಮ್ ಇತ್ತು, ಪೊಲೀಸ್ ಇಲಾಖೆದು, ಮತ್ತು ನಮ್ಮ ಕೇಂದ್ರ ಇಲಾಖೆದು ಸೆಂಟ್ರಲ್ ಎಕ್ಸೈಸ್ ಟೀಮ್ ಕೂಡ ಇತ್ತು. ಇವೆಲ್ಲ ಭಾಳ ಹುರುಪಿನಿಂದ ಆಡ್ತಾಯಿದ್ರು. ಆದರೆ ಆಗ ಕೆಲಸ ಕಾರ್ಯಗಳು ಕೊಡಿಸ್ಬೇಕಾದ್ರೆ ನಾವೆಲ್ಲ ಭಾಳ ಪಾಡು ಬೀಳ್ತಾಯಿದ್ವಿ. ಭಾಳ ಕಷ್ಟಪಟ್ಟು ಫ್ಯಾಕ್ಟ್ರಿಗಳಲ್ಲಿ ಕೆಲಸಕ್ಕೆ ಸೇರಿಸೋದು ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ ಕೆಲಸಕ್ಕೆ ಸೇರಿಸೋದು, ಪೊಲೀಸ್ ಇಲಾಖೆಯಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಈಗ ACP ಆಗಿ ರಿಟೈರ್ ಆದರು ಮುನಿವೆಂಕಟಪ್ಪನವರು ಅಂತೇಳಿ, ಆ ಪೊಲೀಸ್ ಟೀಮ್ ಕ್ಯಾಪ್ಟನ್ ಆಗಿದ್ದರು ಅವರು. ಅಲ್ಲಿ ನಮ್ಮ ಜೊತೆಯಲ್ಲಿ ಆಡಿದ್ದವರು. ನಮಗೆಲ್ಲ ಇಲ್ಲಿ ಕೋರ್ಟನ್ನು ನೋಡಿದ್ರು ಕೂಡ ಸಂತೋಷ, ಏಕೆಂದರೆ ಇದನ್ನು ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ, ಅದೇ ಭಾಳ ಮುಖ್ಯ. ಯಾಕೆಂದರೆ ಈಗ ಎಲ್ಲ ಕಡೆ ಕಾಂಕ್ರೀಟೀಕರಣ ಆಗ್ತಾಯಿದೆ, ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗಳು ಬರ್ತವೆ, ಎಲ್ಲ ಆಗ್ತದೆ. ಆದರೆ ಈ ಒಂದು ಮೈದಾನವನ್ನು ಹಾಗೆ ಉಳಿಸ್ಕೊಂಡು ಇಲ್ಲಿ ಮತ್ತೆ ಕಬಡ್ಡಿ ಟೂರ್ನಮೆಂಟ್ ಆಗ್ತಿದೆ ಅಂದರೆ ನಿಜವಾದ ಸಂತೋಷ ಸಂಗತಿ. ಮತ್ತು ಇಂಥ ಒಂದು ಆಟಗಳಿಗೆ ನಾವು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಮನಸ್ಸನ್ನು ಎಲ್ಲರೂ ಮಾಡಬೇಕು ಅಂತ ಹೇಳಿ ನಾನು ಮಾತು. ನಮಸ್ಕಾರ. ನಾನು ಅಂತಾರಾಷ್ಟ್ರೀಯ ಕಬಡ್ಡಿ ಪಟು, ಏಷ್ಯನ್ ಗೋಲ್ಡ್ ಮೆಡಲಿಸ್ಟ್ ಮತ್ತು ಕರ್ನಾಟಕದ ಮೊದಲ ಅರ್ಜುನ ಪ್ರಶಸ್ತಿ ವಿಜೇತ ಸಿ ಹೊನ್ನಪ್ಪ ಗೌಡ ಮಾತಾಡ್ತಾ ಇದ್ದೀನಿ. ಇವತ್ತು ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಾರೆ. ಭಾಳ ಸಂತೋಷಕರವಾದಂಥ ವಿಷಯ. ಯಾಕೆಂದರೆ ಈ ಒಂದು ಕ್ರೀಡಾಂಗಣದಲ್ಲಿ ಸುಮಾರು 30ರಿಂದ 40 ಪಂದ್ಯಾವಳಿಗಳನ್ನು ಆಡಿದ್ದೇನೆ. ಭಾಳಷ್ಟು ಉತ್ತಮ ಆಟಗಾರ ಅನ್ನೋ ಪ್ರಶಸ್ತಿಗಳನ್ನು ಸಹ ಪಡೆದಿದ್ದೇನೆ. ಆದರೆ ಈ ಯಂಗ್ಸ್ಟರ್ಸ್ ಕ್ರೀಡಾ ಕ್ಲಬ್ಗೆ ಒಂದು ಇತಿಹಾಸ ಇದೆ. ಯಾಕೆಂತಂದರೆ
ಭಾರತದಲ್ಲೇ ಏನಾದರೂ ಬಲಿಷ್ಠ ಆಟಗಾರರಿದ್ದರು ಅಂತಂದರೆ ಅದು ಯಂಗ್ಸ್ಟರ್ಸ್ ಕ್ರೀಡಾ ಸಂಸ್ಥೆ. ಯಾಕೆಂದರೆ ಇಲ್ಲಿಂದ ಬಂದಂಥ ಕುಪ್ಪ ಆಗ್ಬೋದು, ಚಿನ್ನಸ್ವಾಮಿಯವರಾಗ್ಬೋದು, ಆಮೇಲೆ ಗೂಳಿಯನ್ನೋರಾಗ್ಬೋದು, ಇವರೆಲ್ಲ ಒಂದು ಇತಿಹಾಸ ನಿರ್ಮಿಸಿದ್ದಾರೆ ಭಾರತ ದೇಶದಲ್ಲಿ. ಇವತ್ತು ಉತ್ತರ ಭಾರತದಲ್ಲಿ ಏನಾದರೂ ಕಬಡ್ಡಿ ಪ್ಲೇಯರ್ಗಳು ಎದುರ್ತಾ ಇದ್ರು ಅಂತಂದರೆ ಯಂಗ್ಸ್ಟರ್ ಕ್ರೀಡಾಪಟುಗಳನ್ನು ನೋಡಿದ್ರೆ ಮಾತ್ರ. ಯಾಕೆಂದರೆ ನಾವು ಹುಟ್ಟೇ ಇಲ್ಲ ಅವಾಗ ಅವ್ರು ಆಡುವಾಗ. ನಾವು ಆಡುವಾಗ ಇವ್ರ ಹೆಸರುಗಳನ್ನೇ ಹೇಳ್ತಾ ಇದ್ರು, ಈ ರೀತಿಯಾದಂಥ ಆಟಗಾರರಿದ್ದರು ನಿಮ್ಮ ಕರ್ನಾಟಕದಲ್ಲಿಂದ. ನಮಗೆ ಭಾಳ ಹೆಮ್ಮೆ ಯಂಗ್ಸ್ಟರ್ಸ್ ಕ್ರೀಡಾ ಕ್ಲಬ್ ಅಂತಂದರೆ. ಇವತ್ತು ಒಂದು ರಾಜ್ಯ ಮಟ್ಟದ ಕ್ರೀಡಾ ಪಂದ್ಯಾವಳಿಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಮುಖ ಪಾತ್ರರಾಗಿ ನಮ್ಮ BK ಶಿವರಾಮ್ ಸರ್ ಅವರು ಈ ಒಂದು ಕ್ರೀಡಾಂಗಣವನ್ನು ಕಬಡ್ಡಿಗೋಸ್ಕರ ಮುಡುಪಾಗಿಟ್ಟು ಕಬಡ್ಡಿ ಕ್ರೀಡಾಪಟುಗಳು ಬೆಳಿಬೇಕು ನಮ್ಮ ಭಾಗದಲ್ಲಿ ಅಂತೇಳಿ ಶ್ರಮಿಸ್ತಾ ಇದ್ದಾರೆ. ಇದೇ ರೀತಿ ರಾಜ್ಯದಿಂದ ಬಂದಿರತಕ್ಕಂಥ ಕ್ರೀಡಾಪಟುಗಳು ಉತ್ತಮ ಪ್ರದರ್ಶನವನ್ನು ನೀಡಲಿ, ಒಳ್ಳೆಯ ಹೆಸರನ್ನು ನೀಡಲಿ. ಅದೇ ರೀತಿ ಇವತ್ತು ನಮ್ಮ ಜೊತೆಯಲ್ಲಿ ಹುಚ್ಚಪ್ಪ ಅವರಿದ್ದಾರೆ. ನಮಗೆಲ್ಲ ಒಂದು ಬೆಂಗಳೂರು ಮಹಾಪೌರರಾಗಿದ್ದಾಗ ಕಬಡ್ಡಿ ಕ್ರೀಡಾಪಟುಗಳನ್ನ ಗುರುತಿಸಿ ನನಗೊಂದು ಕೆಂಪೇಗೌಡ ಪ್ರಶಸ್ತಿಯನ್ನು ಸಹ ಅವ್ರು ನೀಡಿದರು. ಸೊ ಅಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. HM ರೇವಣ್ಣವ್ರು ಬರ್ತಾ ಇದ್ದಾರೆ, ಸ್ವತಃ ಕ್ರೀಡಾಪಟುಗಳು, ಕಬಡ್ಡಿ ಆಟಗಾರರು. ಇಂಥ ಒಂದು ಮಣ್ಣಲ್ಲಿ ಕಬಡ್ಡಿ ಇನ್ನೂ ಬೆಳೀಲಿ, ಪ್ರತಿ ವರ್ಷ ನಡೀಲಿ, ಕ್ರೀಡಾಪಟುಗಳು ಹೆಚ್ಚು ಬರಲಿ, ಇನ್ನೂ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಬರಲಿ, ರಾಷ್ಟ್ರ ಪ್ರಶಸ್ತಿ ತಗೊಳ್ಳೋವರೆಗೂ ನಮ್ಮ ರಾಜ್ಯದಲ್ಲೂ ಬೆಳೀಲಿ ಅಂತೇಳಿ ಈ ಥರ ನಮ್ಮ BK ಶಿವರಾಮ್ ಸರ್ ಅವರು ಮತ್ತು ಅವ್ರ ಜೊತೆಲಿರ್ತಕ್ಕಂಥ ಎಲ್ಲರೂ, ಯಾಕೆಂದರೆ ಎಲ್ಲರೂ ಸೇರಿ ಮಾಡೋದ್ರಿಂದ ಇದೊಂದು ಕಾರ್ಯಕ್ರಮ ಯಶಸ್ಸಾಗ್ತಾ ಇದೆ. ಇಂಥ ಕಾರ್ಯಕ್ರಮಗಳು ಮತ್ತೆ ನಡೀಲಿ. ಅಖಿಲ ಭಾರತ ಕಬಡ್ಡಿ ಪಂದ್ಯಾವಳಿಗಳು ಭಾಳಷ್ಟು ನಡೆದಿದೆ ಇಲ್ಲಿ. ನಮ್ಮ ಶಿವರಾಮ್ ಸರ್ ಹೇಳ್ದಂಗೆ ಅಖಿಲ ಭಾರತ ಕಬಡ್ಡಿ ಪಂದ್ಯಗಳು ಭಾಳಷ್ಟು ನಡೆದಿದೆ. ಇತ್ತೀಚೆಗೆ ಅದು ನಿಂತೋಗಿರೋದ್ರಿಂದ ಮುಂದಿನ ವರ್ಷ ನಾವೆಲ್ಲ ಕೈ ಜೋಡಿಸಿ ಅವ್ರ ಜೊತೆಯಲ್ಲಿ ಒಂದು ಅಖಿಲ ಭಾರತ ಕಬಡ್ಡಿ ಪಂದ್ಯಾವಳಿಗಳನ್ನು ಮಾಡಿ ಕರ್ನಾಟಕದಲ್ಲ ಯಂಗ್ಸ್ಟರ್ಸ್ ಸಂಸ್ಥೆಯನ್ನು ಇಡೀ ದೇಶದಲ್ಲೇ ಒಂದು ಪ್ರಸಿದ್ಧಿಯಾಗಿರುವಂಥ ಸಂಸ್ಥೆ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಭಾಗವಹಿಸ್ತಾ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟ ಬೀಳ್ತೇನೆ. ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ ದೇಶದ ಅತಿ ಹಳೆಯ ಕಬಡ್ಡಿ ಕ್ಲಬ್. ಇದು 1965ರಲ್ಲಿ ಪ್ರಾರಂಭ ಆಗಿ ಈ ವರ್ಷ ಅದು 60ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ಮಾಡ್ತಾಯಿದ್ದೀವಿ. ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ನ ಈ ಕಾರ್ಪೊರೇಷನ್ ಪ್ರೌಢಶಾಲೆಯ ಈ ಕ್ರೀಡಾಂಗಣದಲ್ಲಿ ನಾವು 50 ಟೂರ್ನಮೆಂಟ್ಗಳನ್ನು ಮಾಡಿದ್ದೀವಿ. ಅದರೊಳಗೆ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಸ್ಟೇಟ್ ಲೆವೆಲ್ ಮತ್ತು ನ್ಯಾಷನಲ್ ಲೆವೆಲ್ ಕಬಡ್ಡಿ ಟೂರ್ನಮೆಂಟ್ಗಳನ್ನು ಮಾಡಿದ್ದೀವಿ. 80ರ ದಶಕದಲ್ಲಿ ನಾವು ಮಾಡಿದಂಥ ಅಖಿಲ ಭಾರತ ಗೋಲ್ಡ್ ಕಪ್ ಅಂದರೆ ಆಗಿನ ಮುಖ್ಯಮಂತ್ರಿಗಳಾದ ಗುಂಡೂರಾಯರು ಮತ್ತು FM ಖಾನ್ರವರು, ಆಗಿನ ರಾಜ್ಯಸಭಾ ಸದಸ್ಯರಾದ FM ಖಾನ್ರವರ ಹೆಸರಿನಲ್ಲಿ ನಾವು ಒಂದು ರಾಷ್ಟ್ರೀಯ ಮಟ್ಟದ ಆಲ್ ಇಂಡಿಯಾ ಲೆವೆಲ್ ಕಬಡ್ಡಿ ಟೂರ್ನಮೆಂಟನ್ನು ಇಲ್ಲಿ ಆಯೋಜಿಸಿದ್ದೀವಿ. ಆಗ ನಾವೇ ಗ್ಯಾಲರಿಯನ್ನು ಕಟ್ಟಿ, ತಾತ್ಕಾಲಿಕವಾದ ಗ್ಯಾಲರಿಯನ್ನು ಕಟ್ಟಿ, ಟಿಕೆಟ್ ಇಟ್ಟು, ಪ್ರವೇಶ ಇಟ್ಟು ಕಬಡ್ಡಿ ಟೂರ್ನಮೆಂಟ್ ಮಾಡಿ, ಕಬಡ್ಡಿ ಇತಿಹಾಸದಲ್ಲಿ ಟಿಕೆಟ್ ಇಟ್ಟು ಖಾಸಗಿ ಕ್ಲಬ್ ಒಂದು ಟೂರ್ನಮೆಂಟ್ ನಡೆಸಿರೋದು ಅಂದರೆ ಅದು ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ ಮಾತ್ರ. ಅದಕ್ಕೆ ಸುಮಾರು 25,000 ಜನ ಸೇರಿದರು. ಇತ್ತೀಚೆಗೆ ಕಬಡ್ಡಿ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇರೋದರಿಂದ ಈ ದೇಶೀಯ ಕ್ರೀಡೆ ಏನು ನಾವು ಇವಾಗ ಆಯೋಜಿಸಿದ್ದೀವಿ, ಇದು ಮಣ್ಣಿನ ಅಂಗಳದಲ್ಲಿ ಆಡುವಂಥ ಕಬಡ್ಡಿ ಈ ಪಂದ್ಯಾವಳಿ ಭಾಳ ಕಡಿಮೆ ಆಗ್ತಾ ಇದೆ. ಈಗ ಮ್ಯಾಟ್ ಮೇಲೆ ಆಡ್ತಾ ಇರೋದರಿಂದ ಇದನ್ನು ನಾವು ಈ ಒಂದು ನಮ್ಮ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ನ ಆಟಗಾರರು ಮತ್ತು ತರಬೇತಿದಾರರು, ಹಿರಿಯರು ಕಿರಿಯರು ಎಲ್ಲ ಸೇರಿಕೊಂಡು 2 ಅಂಕಣವನ್ನು ಮಾಡಿದ್ದೀವಿ. ಇದು ಶಾಸ್ತ್ರೋಕ್ತವಾಗಿ, ಪಾರಂಪರಿಕವಾಗಿ ಏನು ನಮ್ಮ ದೇಶಿ ಕುಸ್ತಿ ಅಖಾಡದಲ್ಲಿ ಮಟ್ಟಿ ಮಣ್ಣನ್ನು ಹಾಕಿ ನಾವು ಅವರು ಮಾಡ್ತಾರೆ, ಕುಸ್ತಿ ಮಾಡ್ತಾರಲ್ಲ, ಅದೇ ಮಟ್ಟಿ ಮಣ್ಣನ್ನು ಇದಕ್ಕೆ ಉಪಯೋಗಿಸಿದ್ದೀವಿ. ಈ ಮಟ್ಟಿ ಮಣ್ಣಲ್ಲಿ ನಾವು ಅರಿಶಿನ, ಕುಂಕುಮ, ಚಂದನ, ಪಚ್ಚೆ ಕರ್ಪೂರ, ಆಮೇಲೆ ಇದು ಹರಳೆಣ್ಣೆ ಇದೆಲ್ಲ ಹಾಕಿ ಮಿಶ್ರಣ ಮಾಡಿರ್ತಕ್ಕಂಥದ್ದು. ಇದು ಭಾಳ ವಿಶೇಷವಾಗಿ ನಾವು ಮಾಡಿದ್ದೀವಿ. ಅದಕ್ಕೆ ಕಾರಣಗಳು ಇದೆ. ಆ ಮಟ್ಟಿ ಮಣ್ಣನ್ನು ಮಾಡೋದು ದೇಶಿ ಸಂಪ್ರದಾಯದಲ್ಲಿ ನಾವು ಈ ಕ್ರೀಡಾಂಗಣವನ್ನು ತಯಾರು ಮಾಡಿದ್ದೇವೆ. ಸುಮಾರು 32 ಪುರುಷರ ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದೆ. ನಾವು ಈ ಪಂದ್ಯಾವಳಿಯಲ್ಲಿ ಮೊದಲನೇ ಸ್ಥಾನ ಪಡೆದವರಿಗೆ 75,000 ನಗದು ಬಹುಮಾನವನ್ನು ಕೊಡ್ತಾ ಇದ್ದೇವೆ. 2ನೇ ಸ್ಥಾನ ಪಡೆದವರಿಗೆ 50,000 ನಗದು ಬಹುಮಾನ ಕೊಡ್ತಾ ಇದ್ದೇವೆ. 3 ಮತ್ತು 4ನೇ ಸ್ಥಾನದವರಿಗೆ 25,000 ಬಹುಮಾನವನ್ನು ಕೊಡ್ತಾ ಇದ್ದೇವೆ. ಮತ್ತು ಬೆಸ್ಟ್ ಕ್ಯಾಚರ್, ಬೆಸ್ಟ್ ಆಲ್ರೌಂಡರ್, ಬೆಸ್ಟ್ ರೈಡರ್ ಮತ್ತು 3 ವಿಶೇಷ ಬಹುಮಾನಗಳನ್ನು ಸಹ ಕೊಡ್ತಾ ಇದ್ದೀವಿ. ಇವತ್ತಿನ ಈ ಕಾರ್ಯಕ್ರಮವನ್ನು
ನಮ್ಮ ಮಾಜಿ ಸಚಿವರಾದ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಮತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಹಾಲಿ ಅಧ್ಯಕ್ಷರಾದ ಎಚ್.ಎಂ. ರೇವಣ್ಣನವರು, ಅವರು ಸ್ವತಃ ಯೂನಿವರ್ಸಿಟಿ ಮತ್ತು ಗ್ರಾಮೀಣ ಪ್ರದೇಶದ ಕಬಡ್ಡಿ ಆಟಗಾರರಾಗಿದ್ದು ಅವರು ಇವತ್ತು ಉದ್ಘಾಟನೆ ಮಾಡೋರಿದ್ದಾರೆ. ಅವ್ರ ಜೊತೆಗೆ ಕಬಡ್ಡಿ ಆಟಗಾರರಾದ ಕನಕನಪಾಳ್ಯ ಕಬಡ್ಡಿ ಕ್ಲಬ್ನ ಅಧ್ಯಕ್ಷರು ಮತ್ತು ಜಯನಗರದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿರುವ ಹಿರಿಯ ನಾಯಕರಾದ ಕೆ.ಎಂ. ನಾಗರಾಜ್ರವರು ಸಹ ಇವತ್ತು ನಮ್ಮ ಜೊತೆ ಈ ಟೂರ್ನಮೆಂಟನ್ನು ಉದ್ಘಾಟನೆಗೆ ಭಾಗವಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಕಬಡ್ಡಿ ಆಟಗಾರರಾದ ನಮ್ಮ ಮಲ್ಲೇಶ್ವರಂ ಕ್ಷೇತ್ರದವರೇ ಆದ ಮಾಜಿ ಮಹಾಪೌರರಾದ ಹುಚ್ಚಪ್ಪನವರು, ಜೆ ಹುಚ್ಚಪ್ಪನವರು ಮತ್ತು ಅಂತಾರಾಷ್ಟ್ರೀಯ ಆದ ಹೊನ್ನಪ್ಪಗೌಡರು, ಇವರೆಲ್ಲ ಇವತ್ತು ಈ ಇದರಲ್ಲಿ ಬರ್ತಾರೆ. ಮುಖ್ಯವಾಗಿ ನಮ್ಮ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ನಲ್ಲಿ ಆಟ ಆಡಿ ನಮ್ಮ ಕಬಡ್ಡಿ ಕ್ಲಬ್ಬಿಂದ ಬೆಳೆದಂಥ ವೈ ಕುಪ್ಪರಾಜರವರು ರಾಷ್ಟ್ರೀಯ ಆಟಗಾರರು, ಅವರು ಇದರೊಳಗಿರ್ತಾರೆ. ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ನ ಹೆಗ್ಗಳಿಕೆ ಏನು ಅಂದರೆ, ನಾವು ಸುಮಾರು 50ರಿಂದ 60 ರಾಷ್ಟ್ರಮಟ್ಟದ ಆಟಗಾರರನ್ನು ರೂಪಿಸಿರ್ತಕ್ಕಂಥ ಕ್ಲಬ್ಬು, ರಾಜ್ಯ ಮಟ್ಟದ ಆಟಗಾರರನ್ನು ರೂಪಿಸಿರುವಂಥ ಕ್ಲಬ್ಬು. ಸುಮಾರು 200 ಆಟಗಾರರಿಗೆ ಉದ್ಯೋಗ ಇದರಿಂದ ಲಭಿಸಿದೆ. ಇದು ಬ್ಯಾಂಕ್ಗಳಲ್ಲಿ, ಆಮೇಲೆ ಪಬ್ಲಿಕ್ ಸೆಕ್ಟರ್ಗಳಲ್ಲಿ, ಕರ್ನಾಟಕ ಇದರಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ನಮ್ಮ ಇಲ್ಲಿ ಆಟ ಆಡ್ತಾ ಇದ್ದಂಥ ಆಟಗಾರರಿಗೆ ಅಲ್ಲಿ ಉದ್ಯೋಗ ಸಿಕ್ಕಿ ಅವರು ಆ ಸಂಸ್ಥೆಗಳನ್ನು ಪ್ರತಿನಿಧಿಸಿ ರಾಜ್ಯವನ್ನು ಮತ್ತು ರಾಷ್ಟ್ರವನ್ನು ಪ್ರತಿಸಿರೋದು ಯಂಗ್ಸ್ಟರ್ಸ್ ಕ್ಲಬ್ನ ಹೆಗ್ಗಳಿಕೆ. ಮತ್ತು ಕೆಲವು ಆಟಗಾರರು ಬೆಂಗಳೂರು ಯೂನಿವರ್ಸಿಟಿಯನ್ನು ಸಹ ಪ್ರತಿನಿಧಿಸ್ತಾರೆ. ಭಾಳ ಸಂತೋಷ. ಅದರಲ್ಲೂ ಗ್ರಾಮೀಣ ಕ್ರೀಡೆಗಳಲ್ಲಿ ಬಹಳ ತಯಾರು ಮಾಡಿದಂಥ ಮನೆ ಮಾತಾಗಿರ್ತಕ್ಕಂಥ ಈ ಒಂದು ಕಬಡ್ಡಿ ಆಟವನ್ನು ಯಂಗ್ಸ್ಟರ್ಸ್ ಕ್ರೀಡಾ ತಂಡ ಎಲ್ಲ ವಿದ್ಯಾರ್ಥಿ ದಶೆಯಲ್ಲಿದ್ದಂಥ ಯೂನಿವರ್ಸಿಟಿ ಆಡ್ತಿದ್ದಂಥ ಸಂದರ್ಭದಲ್ಲಿ ನಾನು ಕೂಡ ಮಾಗಡಿ ಕೆಂಪೇಗೌಡ ಪ್ರೈವೇಟ್ ಟೀಮಿನ ಪರವಾಗಿ ಬಂದಿಲ್ಲಿ ಆಟವನ್ನು ಆಡಿದ್ದೇನೆ. ಜೊತೆಗೆ ಸಂತೋಷ ಏನಂದರೆ, ನಮ್ಮ ಹರಿಪ್ರಸಾದ್ ಮತ್ತು ಬಿ ಕೆ ಶಿವರಾಮ್ರವರು ಗುಂಡೂರಾವ್ ಗೋಲ್ಡ್ ಕಪ್ ಅಂತ ಮಾಡಿದರು, ಭಾಳ ಯಶಸ್ವಿ. ಆ ಗುಂಡೂರಾವ್ ಗೋಲ್ಡ್ ಕಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಅಂದರೆ ಪ್ರೈವೇಟ್ ಟೀಮ್ಗಳು ಬೆಳೆಯೋದು ಭಾಳ ಕಷ್ಟ. ಪ್ರೈವೇಟ್ ಟೀಮ್ಗಳಲ್ಲಿ ಇವತ್ತು ಭಾಳ ಸಂತೋಷವಾಗಿ ಯಶಸ್ವಿಯನ್ನು ಕಂಡಿರ್ತಕ್ಕಂಥದ್ದು, 60 ವರ್ಷಗಳ ಇತಿಹಾಸ ಮತ್ತು ಪಂದ್ಯ ಮಾಡಿರ್ತಕ್ಕಂಥದ್ದು ಇದು ಯಂಗ್ಸ್ಟರಿನ ಈ ಒಂದು ಟೀಮಿನ ವಿಶೇಷತೆ. ಅನೇಕ ಜನ ಯುವಕರನ್ನು ತಯಾರು ಮಾಡಿದ್ದಾರೆ. ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದ ಯುವಕರನ್ನ, ವಿಶ್ವವಿದ್ಯಾಲಯದ ಆಟಗಾರರನ್ನ ತಯಾರು ಮಾಡಿದಂಥ ಕೀರ್ತಿ. ಅದರಲ್ಲೂ ಬಿ ಕೆ ಶಿವರಾಮ್ರವರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ವಿಶೇಷತೆಯನ್ನು ನಾನು ನೋಡಿದ್ದೇನೆ. ಅದು ದೇವಸ್ಥಾನದ ಕಾರ್ಯ ಇರ್ಬೋದು, ಆ ಸಂಗೀತ ಮಾಡಿಸ್ತಾರೆ, ಕಡಲೆಕಾಯಿ ಪರಿಚಯ ಮಾಡಿಸ್ತಾರೆ. ಯಾವುದೇ ಕಾರ್ಯ ಮಾಡಿದ್ರೂ ಭಾಳ ಅತ್ಯುತ್ತಮವಾಗಿ ಚೊಕ್ಕಟವಾಗಿ ಮಾಡೋದರಲ್ಲಿ ಶಿವರಾಮ್ರವರ ಒಂದು ವೈವಿಧ್ಯತೆ ಕಾಣುತ್ತೆ. ಆ ದೃಷ್ಟಿಯಲ್ಲಿ ನನಗೆ ಸಂತೋಷ. ನನ್ನ ಹಳೆಯ ಸ್ನೇಹಿತರುಗಳೆಲ್ಲ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ನಮಗೆ ಒಂದು ಗತವೈಭವದ ಒಂದು ಚಿಂತನೆ ಇವತ್ತು ಭಾಳ ಸಂತೋಷವನ್ನು ತಂದಿದೆ. ಸಂತೋಷದಿಂದ ಇದರಲ್ಲಿ ಭಾಗಿಯಾಗಿ ನಮ್ಮ ಕಾಲದಲ್ಲಿ ಪ್ರೋತ್ಸಾಹ ಇರಲಿಲ್ಲ. ಇವತ್ತು ಪ್ರೋ ಕಬಡ್ಡಿ ಇರ್ಬೋದು. ನಾವು ವಿಶ್ವವಿದ್ಯಾಲಯದ ಕೆ.ಎಂ. ನಾಗರಾಜು, ನಾನು ರೇಣುಕುಮಾರ್ ಅವರು ವಿಶ್ವವಿದ್ಯಾಲಯದ ಸ್ಟೂಡೆಂಟ್ ಕೌನ್ಸಿಲ್ ಫಾರಮ್ ಆದಾಗ ಅನೇಕ ಇಲಾಖೆಗಳಲ್ಲಿ ಕಬಡ್ಡಿ ಆಟಗಾರರನ್ನ ಸೇರಿಸೋದಕ್ಕೆ ಪ್ರಯತ್ನ ಮಾಡೋದು. ಅದು ಸೆಂಟ್ರಲ್ ಎಕ್ಸೈಸ್ ಇರ್ಬೋದು, ಪೊಲೀಸ್ ಇರ್ಬೋದು, ಮತ್ತು ಇದು ವಿಜಯ ಬ್ಯಾಂಕ್ ಇರ್ಬೋದು. ನಮ್ಮ ಸಮಯದಲ್ಲಿ ಪ್ರಮೋಟ್ ಮಾಡೋಕ್ಕೆ ಭಾಳ ಪ್ರಯತ್ನ ಮಾಡಿದ್ವಿ. ಇವತ್ತು ಪ್ರೋ ಕಬಡ್ಡಿ ಬಂದಿರೋದ್ರಿಂದ ಮತ್ತು ಅಂತಾರಾಷ್ಟ್ರೀಯ ಆಟ ಆಗ್ತಾ ಇರೋದ್ರಿಂದ ಭಾಳ ಜನ ಇದಕ್ಕೆ ಉತ್ಸುಕರಾಗಿದ್ದಾರೆ. ಯುವಕರು ಅದರಲ್ಲೂ ದೇಹ ಮತ್ತು ಒಗ್ಗಟ್ಟಿನ ಆಟ, ಒಬ್ಬರ ಪ್ರದರ್ಶನ ಅಲ್ಲ, ಇಲ್ಲಿ ಒಗ್ಗಟ್ಟಿನ ಆಟ ಪ್ರದರ್ಶನ ಮಾಡೋದ್ರಲ್ಲಿ ಇದು ಅತ್ಯುತ್ತಮವಾದ ತಂಡ.